ಪೂಜೆ ಮಾಡುವಾಗ ಕುಬೇರ ಪಕ್ಕದಲ್ಲಿ ಇರಬೇಕು ತಾನೆ. ಅವರ ನಾ ಲಕ್ಷ್ಮೀ ದೇವಿ ಮಗ ಹೇಳಿದ್ರು. ನಾನು ಎಷ್ಟು ಜನ್ಮ ಹುಟ್ಟಿ ನಿಮ್ಮ ಸೇವೆ ಸಲ್ಲಿಸಿದ್ರು ತೀರ್ಸಕ್ಕಾಗುದಿಲ್ಲ. ಏನು ತುಳಿದ ಮಾತಂತೆಲ್ಲ ಮಾತನಾಡ್ತಾ ಇದ್ದೀಯಾ? ಅಲ್ಲೋ, ನಾನು ಎಂದಾದ್ರೂ ನಿನ್ನ ಹೊರಗಿನವನು ಅಂತ ತಿಳಿದುಕೊಂಡಿದ್ದೇನೆ, ನೀನು ನನ್ನ ಮಗ ಅಂತ ತಿಳಿದುಕೊಂಡಿದ್ದೀನಿ. ಅವರ ಹುಲಿ ಇಲಿ ಎದುರು ಓಡಿ ಬಂದಿತ್ತು. ಏನು ಮಗ ಅಂತ ಹುಟ್ಟಿದ್ರು? ಕೇವಲ ಒಂದು ಇಲಿಗೆ ಹೆದರ್ತಿಯಲ್ಲ, ಹೋಗ ಹೊಡೆದಪ್ಪ ಹೋಗು. ಏನಮ್ಮ ಇಲ್ಲಿ ನಾ ಹೊಡೆದು ಹೊರಗಡೆ ಹಾಕೋದಾ? ಆಗುದಿಲ್ಲಮ್ಮ, ಹೆದರಿಕೆ ಆಗತ್ತೆ ನನಗೆ. ಏನು ಮಗ ಅಂತ ಹುಟ್ಟಿದ? ನಿಮ್ಮಪ್ಪ ಕಾಡಿಗೆ ಹೋಗಿ ಹುಲಿಯನ್ನೇ ಬೆನ್ನಟ್ಟಿ ಬೇಟಾಡ್ತಿದ್ರು, ಅಂತವ್ರ ಮಗನಾಗಿ ಒಂದು ಇಲಿಗೆ ಹೆದರ್ತಿಯಲ್ಲೋ? ಅಮ್ಮ, ಈ ಜಗತ್ತಿನಲ್ಲಿ ಎಲ್ಲರೂ ತಂದೆ ಅಂತ ಮಕ್ಕಳಿದ್ದರೆ ಈ ಜಗತ್ತಿಷ್ಟು ಮುಂದೆ ಹೊರಿತಾನೆ ಇದ್ದಿಲ್ಲ. ಹೋಗ್ಬಿಟ್ಟು ದ್ವಾರದಾಗ ಹೇಳೋದಕ್ಕೆ ಕುಬೇರ ಬಾರು, 160 ರೂಪಾಯಿ ನಾನು ಕೊಟ್ಟಿಲ್ಲ, ಕೊಡ್ತೀನಿ, ಇಲ್ಲಿ ಹೊರಗಡೆ ಹಾಕ. ನಾವು 100 ರೂಪಾಯಿ ಹಾಗೆ ಮಾಡಬೇಡ. ಬಾರು ಬರ್ಬೇಕಾ? ಬರ್ತೀರಿ, ಆದ್ರೆ ಅವ್ವಾರು ಹೇಳಿದ್ರೆ ಮಾತ್ರ ಬರ್ತೀರಿ. ಮಮ್ಮಿ, ಆ ಇಲಿ ಹೊರಗಡೆ ಹಾಕೋ ಅಂತ ಹೇಳಿ ಮಮ್ಮಿ ಅವನಿಗೆ. ನನ್ನ ಕರ್ಮ, ಹೋಗ ಅದು ಹೊಡೆದು ಹೊರಗೆ ಹಾಕು. ಆಯ್ತ್ರವರ, ಹೋಗಿ ಹುಲಿ ಅಲ್ಲ ಇಲಿನ ಹೊಡೆದು ಹೊರಗೆ ಹಾಕಿ ಬರ್ತೀನಿ. ಇಲಿ ಎಲ್ಲಿ ಹೋದ? ಏನು ಮಗ ಅಂತ ಹುಟ್ಟಿದ ನನ್ನ ಹೊಟ್ಟೆಯಲ್ಲಿ? ನೀನು ಇರೋದಕ್ಕೆ ನನಗೆ ಇವತ್ತು ಇಂತಹ ಪರಿಸ್ಥಿತಿ ಬಂದಿರುತ್ತೆ. ನಡಿ ಒಳಗೆ. ಬೇಡ, ಇಲ್ಲಿ ನಾವು ಓ ನರಸಿಂಹ, ಏನ್ ನಮ್ಮ ಮನೆಗೆ ಬಂದದ್ದು? ಶ್ರೀಮಂತರ ಮನೆಗೆ ಬಡವರು ಯಾಕೆ ಬರ್ತಾರೆ? ಏನಾದ್ರೂ ಸಹಾಯ ಕೇಳಬೇಕಂತ ತಾನೇ ಬರೋದು. ಏನು ನೀನು ಬಡವನ? ಅಲ್ಲ ಮತ್ತಿನೇನ್ರಿ, ನಿಮ್ಮ ಆಸ್ತಿ ಮುಂದೆ ನಮ್ಮಂತವ್ರು ಬಡವರು ತಾನೆ. ನಿಮ್ಮ ಹಾಗೆ ನಮ್ಗೇನು 100 ಎಕರೆ ಜಮೀನು ಐತ, 5-6 ಫ್ಯಾಕ್ಟ್ರಿಗಳದಾವ, ಇಲ್ಲ 1000 ಆಳು ಕಾಳುಗಳದಾವ.